ಹಲವು ವರ್ಷಗಳ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ. ಅರಸೀಕೆರೆ ನಗರದ ಕಾಳನಕೊಪ್ಪಲು ಕೆಎಂಎಸ್ ಲೇಔಟಿನ ಪ್ರದೇಶದ ಜನರು ಕುಡಿಯುವ ಸಿಹಿ ನೀರಿನ ವ್ಯವಸ್ಥೆ ಇಲ್ಲದೆ ಕಾರಣ ಹಲವು ಸಾರಿ ನಗರಸಭೆ ದೂರನ್ನು ದಾಖಲಿಸಿದ್ದರು ಹಾಗೂ ತಾಲೂಕು ಆಡಳಿತ ಕಚೇರಿಯ ಮುಂಭಾಗದಲ್ಲಿ ಜನಸಂಪರ್ಕ ಸಭೆ ನಡೆಯುವ ಸಂದರ್ಭದಲ್ಲಿ ಈ ಪ್ರದೇಶದ ಎಲ್ಲ ಜನರು ಸೇರಿ ಅರ್ಜಿಯನ್ನು ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದ ಶಿವಲಿಂಗೇಗೌಡರು, ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ಹಾಗೂ ಆಯುಕ್ತರಾದ ಕೃಷ್ಣಮೂರ್ತಿ ಅರ್ಜಿಯನ್ನು ಸ್ವೀಕರಿಸಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಆಶ್ವಾಸನೆ ನೀಡಿದ್ದರು. ಮಾತಿನಂತೆ ಸಿಹಿ ನೀರಿನ ಪೈಪ್ ಅನ್ನು ಅಳವಡಿಸಿ ನೀರನ್ನು ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪ್ರದೇಶದ ಎಲ್ಲ ನಿವಾಸಿಗಳು ಹರ್ಷ ವ್ಯಕ್ತಪಡಿಸಿ ಶಾಸಕರಿಗೆ, ನಗರಸಭೆ ಅಧ್ಯಕ್ಷರಿಗೆ ಹಾಗೂ ಆಯುಕ್ತರಿಗೆ ಧನ್ಯವಾದಗಳು ಅರ್ಪಿಸಿದರು. ನ್ಯೂಸ್ ಬ್ಯೂರೋ, ಎಂಡಿ ನಾಸಿರ್, ಅರಸೀಕೆರೆ. ಸ್ವಲ್ಪ ವಾಲ್ ಬಗ್ಗೆ ಕಮಿಷನರ್ ಸ್ಕೋಪ್ ಕೊಡ್ತೀರಾ ನೀವು? ಆಗಮಿಸಿರಕ್ಕಂಥ ಸಂಜೀವಣ್ಣರು ಅಧ್ಯಕ್ಷರು ಮತ್ತು ಮನೋಹರ್ ಮೇಸ್ತ್ರಿಯವರು ಉಪಾಧ್ಯಕ್ಷರು ಮತ್ತು ಇಲ್ಲಿ ಬಂದಿರಕ್ಕಂಥ ಎಲ್ಲ ನಗರಸಭಾ ಸದಸ್ಯರುಗಳಿಗೂ ಮತ್ತು ಆಯುಕ್ತರಿಗೂ ಇಲ್ಲಿರಕ್ಕಂಥ ಗ್ರಾಮಸ್ಥರಿಗೂ ಅಭಿನಂದನೆ ಸಲ್ಲಿಸಿ, ಮತ್ತು ನಮ್ಮ MLAರು ಹೇಮಾವತಿ ನೀರನ್ನ ಕಷ್ಟ ಬಿದ್ದು ತಂದಿರೋದ್ರಿಂದ ನಮ್ಮ ಅಧ್ಯಕ್ಷರು ಎಲ್ಲ ವಾರ್ಡಿಗೂ ಕೊಡ್ತಾಯಿದ್ದಾರೆ. ಒಂದು ಹೇಮಾವತಿ ನೀರನ್ನ ಕುಡಿಯೋ ನೀರಿನ ಅವಕಾಶ ಸಿಕ್ಕಿದ್ದು ಈ ವಾರ್ಡ್ಗೆ ಭಾರಿ ದಿವಸದಿಂದ ಬೇಡಿಕೆ ಇತ್ತು. ಸುಮಾರು ಹೇಮಾವತಿ ನೀರಿಂದನೇ ಪಾಪ ಟ್ಯಾಂಕರಲ್ಲಿ ನೀರು ಹೊಡೆಸ್ಕೊಂಡು ಕಷ್ಟ ಬೀಳ್ತಾಯಿದ್ರು. ಇವಾಗ ಅವ್ರಿಗೆಲ್ಲ ಒಂದು ಬರಗಾಲದಲ್ಲಿ ಮಳೆ ಬಂದಂಗೆ ಆಗಿದೆ, ಒಂದು ಖುಷಿ ಬಂದಿದೆ. ಒಂದೇನೋ ನಮ್ಮ ವಾರ್ಡ್ಗೆ ಒಂದು ನಗರಸಭಾ ಅಧ್ಯಕ್ಷರು ಒಂದು ಚೆನ್ನಾಗಿ ಅಭಿನಂದನೆ ಸಲ್ಲಿಸಿ ಕೆಲಸ ಮಾಡ್ತಾಯಿದ್ದಾರೆ. ಭಾರಿ ನಮಗೆ ಖುಷಿಯಾಗಿದೆ. ಜನಗಳಿಂದ ಎಲ್ಲ ರೇವಣ್ಣ ಏನಾಗಿದೆ ಸರ್? ನಗರಸಭೆ ಸದಸ್ಯರು. ಆಗಮಿಸಿರಕ್ಕಂಥ ಸಂಜೀವಣ್ಣರು ಅಧ್ಯಕ್ಷರು ಮತ್ತು ಮನೋಹರ್ ಮೇಸ್ತ್ರಿಯವರು ಉಪಾಧ್ಯಕ್ಷರು ಮತ್ತು ಇಲ್ಲಿ ಬಂದಿರಕ್ಕಂಥ ಎಲ್ಲ ನಗರಸಭಾ ಸದಸ್ಯರುಗಳಿಗೂ ಮತ್ತು ಆಯುಕ್ತರಿಗೂ ಇಲ್ಲಿರಕ್ಕಂಥ ಗ್ರಾಮಸ್ಥರಿಗೂ ಅಭಿನಂದನೆ ಸಲ್ಲಿಸಿ, ಮತ್ತು ನಮ್ಮ MLAರು ಹೇಮಾವತಿ ನೀರನ್ನ ಕಷ್ಟ ಬಿದ್ದು ತಂದಿರೋದ್ರಿಂದ ನಮ್ಮ ಅಧ್ಯಕ್ಷರು ಎಲ್ಲ ವಾರ್ಡಿಗೂ ಕೊಡ್ತಾಯಿದ್ದಾರೆ. ಒಂದು ಹೇಮಾವತಿ ನೀರನ್ನ ಕುಡಿಯೋ ನೀರಿನ ಅವಕಾಶ ಸಿಕ್ಕಿದ್ದು ಈ ವಾರ್ಡ್ಗೆ ಭಾರಿ ದಿವಸದಿಂದ ಬೇಡಿಕೆ ಇತ್ತು. ಸುಮಾರು ಹೇಮಾವತಿ ನೀರಿಂದನೇ ಪಾಪ ಟ್ಯಾಂಕರಲ್ಲಿ ನೀರು ಹೊಡೆಸ್ಕೊಂಡು ಕಷ್ಟ ಬೀಳ್ತಾಯಿದ್ರು. ಇವಾಗ ಅವ್ರಿಗೆಲ್ಲ ಒಂದು ಬರಗಾಲದಲ್ಲಿ ಮಳೆ ಬಂದಂಗೆ ಆಗಿದೆ, ಒಂದು ಖುಷಿ ಬಂದಿದೆ. ಒಂದೇನೋ ನಮ್ಮ ವಾರ್ಡ್ಗೆ ಒಂದು ನಗರಸಭಾ ಅಧ್ಯಕ್ಷರು ಒಂದು ಚೆನ್ನಾಗಿ ಅಭಿನಂದನೆ ಸಲ್ಲಿಸಿ ಕೆಲಸ ಮಾಡ್ತಾಯಿದ್ದಾರೆ. ಭಾರಿ ನಮಗೆ ಖುಷಿಯಾಗಿದೆ. ಜನಗಳಿಂದ ಎಲ್ಲ ರೇವಣ್ಣ ಏನಾಗಿದೆ ಸರ್? ನಗರಸಭೆ ಸದಸ್ಯರು. ಬಡಾವಣೆಯಿಂದ ಭಾಳ ದಿನದ ಬೇಡಿಕೆ ಇತ್ತು. ಇವರು ನಗರಸಭೆಗೆ ಸತತವಾಗಿ ಹಿಂದೆ ಆಡಳಿತದಿಂದ ಹಿಡಿದು ಇಲ್ಲಿ ಆಡಳಿತ ಹಿಂದೆ ಹಿಡಿದು ಜನಸಂಪರ್ಕ ಸಭೆಯಲ್ಲಿ ಹೋದ ತಿಂಗಳು ಅರ್ಜಿನೂ ಕೊಟ್ಟಿದ್ದರು. ಇದಕ್ಕೆ ನಾವು ಈ ನಾಳೆ ಜನಸಂಪರ್ಕ ಸಭೆ ಇರೋದ್ರಿಂದ ನಾಳೆವರೆಗೂ ನಾವು ಮುಕ್ತಾಯ ಮಾಡಬೇಕು ಅಂತ ಒಂದು ಈ ಕೆಲಸ ಕಾರ್ಯ ಎತ್ಕೋಬೇಕು ಅಂತೇಳಿ ನಿರ್ಧಾರ ಮಾಡಿ ಕೈಗೊಂಡು ಇವತ್ತು ಈ ಬಡಾವಣೆಗೆ ಶಾಶ್ವತ ಕುಡಿಯುವ ನೀರು ಯೋಜನೆಯನ್ನು ನಾವು ಮಾಡಿದ್ದೀವಿ. ಇದು ಬಡಾವಣೆಯವರ ಒಂದು
ಇನ್ನು ಮುಂದೆ ಇಲ್ಲಿ ಆದಂಥ ಸಣ್ಣ ಪುಟ್ಟ ನ್ಯೂನತೆಗಳು ವಾಟರ್ ಸಪ್ಲೈದು ನೀವೇ ನಗರಸಭೆ ಗಮನಕ್ಕೆ ತಂದು, ಯಾಕೆಂದರೆ ಇದು ಭಾಳ ದೊಡ್ಡ ಬಡಾವಣೆ ಆಗಿದ್ದರಿಂದ ಅಲ್ಲಿ ಲೀಕೇಜ್ ಆಗುತ್ತೆ. ಅಂಥದ್ದು ನೀವು ದಯವಿಟ್ಟು ನೀರು ಪೋಲಾದಂಗೆ ನೀವೆಲ್ಲ ನಗರಸಭೆ ಗಮನಕ್ಕೆ ತಂದು ನೀವು ನೀರಿನ ಮೇಲೆ ಶುದ್ಧ ಹೇಮಾವತಿ ನೀರು ನೀವು ಬಳಸ್ಕೊಂಡು ದೇವರು ಒಳ್ಳೆ ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ನೀವು ಬಡಾವಣೆಯವ್ರಿಗೆ ಅಂತ ಹೇಳಿ, ಇವತ್ತು ಈ ಕೆಲಸ ಕಾರ್ಯಕ್ಕೆ ನಮ್ಮ ಇಂಜಿನಿಯರ್ ರಮೇಶು, AW ಸುನೀಲ್ ಅವರು, ನಮ್ಮ ಆಯುಕ್ತವರ ಸಹಕಾರದಿಂದ ಇವತ್ತು ಈ ಬಡಾವಣೆಗೆ ನೀರು ಸಿಕ್ಕಿದೆ. ದಯಮಾಡಿ ನೀವೆಲ್ಲ ಅವ್ರ ಕೃತಜ್ಞತೆ ಸಲ್ಲಿಸಬೇಕು ಅಂತ ನಾನು ಇದನ್ನು ಏನು ಕಳೆದ ಬಾರಿ ಮಾನ್ಯ ಶಾಸಕರ ಏನು ಜನಸ್ಪಂದನ ಒಂದು ಸಭೆನ ಮಾಡಿದರು. ಆ ಸಭೆಯಲ್ಲಿ ಈ ಬಡಾವಣೆಯ ಎಲ್ಲ ನಿವಾಸಿಗಳು ಒಂದು ದೊಡ್ಡ ಮನವಿಯನ್ನು ಸಲ್ಲಿಸಿದರು. ಏನು ಮನವಿ ಅಂದರೆ, ಈ ಬಡಾವಣೆ ನಿರ್ಮಾಣ ಆಗಿ 2 ವರ್ಷ ಆಗಿದೆ, ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಇಲ್ಲ, ಆ ವ್ಯವಸ್ಥೆನ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿದರು. ಅವರ ರಿಕ್ವೆಸ್ಟ್ ಮೇರೆಗೆ ಮಾನ್ಯ ಶಾಸಕರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆದೇಶ ಮಾಡಿದರು. ಏನು ಈ ಬಡಾವಣೆಯ ನಿರ್ಮಾಣ ಮಾಡಿದಂಥ ಅಭಿವೃದ್ಧಿಕಾರರು ಏನು ನಗರಸಭೆಗೆ ಏನು ಪುರವಠಾ ಶುಲ್ಕ ಅಂತ ಪಾವತಿ ಮಾಡ್ತಾರೆ, ಆ ಶುಲ್ಕನ ಬಳಸ್ಕೊಂಡು ತಾವು ಈ ಬಡಾವಣೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಆದೇಶ ಮಾಡಿದರು. ಅದೇ ರೀತಿ ನಾವು ನಗರಸಭೆ ವತಿಯಿಂದ ಟೆಂಡರ್ ಕರೆದು ಏನು ಪುರವಠಾ ಶುಲ್ಕದಲ್ಲಿ ನಾವು ಈ ಒಂದು ಕುಡಿಯೋ ನೀರಿನ ಸಂಪರ್ಕನ ಕಲ್ಪಿಸ್ತೀವಿ. ಅಂದಾಜು ಈ ಬಡಾವಣೆಯಲ್ಲಿ ಒಂದು 450 ಸೈಟ್ಗಳಿದ್ದು ಈಗಾಗಲೇ ಒಂದು 80-90 ಮನೆಗಳ ನಿರ್ಮಾಣ ಆಗಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಈ ಬಡಾವಣೆಯ ನಾಗರಿಕರಿಗೆ ಏನು ತಿಳಿಸ್ತೀವಿ ಅಂದರೆ, ಏನು ನೀವು ಹೊಸದಾಗಿ ನಲ್ಲಿ ಸಂಪರ್ಕ ಏನಾರು ಪಡಿಬೇಕು ಅಂದರೆ ನಗರಸಭೆಗೆ ಮೊದಲು ಅಪ್ಲಿಕೇಶನ್ ಕೊಟ್ಟು ನಿಗದಿತ ಶುಲ್ಕನ ಪಾವತಿ ಮಾಡಿ ಕುಡಿಯೋ ನೀರಿನ ಸಂಪರ್ಕವನ್ನು ಪಡಿಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ.